ಮಹಾಂತೇಶ್ ನಗರದಲ್ಲಿ ಒಂದು ಫೈರಿಂಗ್ ಇನ್ಸಿಡೆಂಟ್ ಆಗಿದೆ. ಸೊ ಇದರಲ್ಲಿ ಈಗ ಸದ್ಯಕ್ಕೆ ನಮ್ಮ ಪ್ರಿಲಿಮಿನರಿ ವಿಚಾರದಲ್ಲಿ ನಮಗೆ ಒಂದು ಸುದ್ದಿ ಬಂದಿದೆ. ಸೊ ಇವತ್ತು ಅವರು ವಿಕ್ಟಿಮ್ ಅವರು ವನೀತ್ ಅಂತ ಅವರು ಫ್ರೆಂಡ್ ಮನೆಗೆ ಅವರು ಹೋಗಿದ್ದಾರೆ. ಇದು ಎಲ್ಲ ಊಟ ತಿನ್ನಲಿಕ್ಕೆ, ನಾನ್ ವೆಜ್ ತಿನ್ನಲಿಕ್ಕೆ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾರೆ. ಸೊ ಅಲ್ಲಿ ಅವ್ರ ಫ್ರೆಂಡ್ ಜೊತೆಗೆ ಇದ್ದಾಗ ಅವರು ಸ್ವಲ್ಪ ಅವರ ಲವ್ ಅಫೇರ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಶೇರ್ ಮಾಡಿದ್ದಾರೆ. ನಾನು ಆ ಹುಡುಗಿ ಜೊತೆಗೆ ಮದುವೆಯಿಂದ ಭೇಟಿ ಆಗಿದೆ, ಈಗ ಸ್ವಲ್ಪ ಈ ಥರ ಪ್ರಾಬ್ಲಮ್ ಬಂದಿದೆ ನಮ್ಮ ಇಬ್ಬರು ಮದುವೆ. ಆವಾಗ ಅವರ ಫ್ರೆಂಡ್ ಅವರು ಏನು ಹೇಳಿದರೆ ಆಯಿತು, ನಾನು ಎಲ್ಲ ಕರೆಕ್ಟ್ ನಾನು ಮಾಡಿಸ್ತೀನಿ ಅಂತ, ನಾನು ನಿಮ್ಮ ದೋಸ್ತನ ಜೊತೆಗೆ ನಾನು ಮಾತಾಡ್ತೀನಿ ಅಂತ ಅವರ ಮೊಬೈಲ್ ನಂಬರ್ ಕೊಡಿ, ನಾನು ಮಾತಾಡ್ತೀನಿ ಅಂತ. ಸೊ ಅವರು ಫೋನ್ದಲ್ಲಿ ಮಾತಾಡ್ತಿದ್ದಾರೆ, ಮತ್ತು ಬನ್ನಿ ಇಲ್ಲಿ ಡಿಸ್ಕಸ್ ಮಾಡೋಣ ಅಂತ ಅವರು ಕರೀತಾರೆ. ಸೊ ಆಮೇಲೆ ಸ್ಟಾರ್ಟಿಂಗ್ ಅವರು ಗರ್ಲ್ ಫ್ರೆಂಡ್ ಅವರು ಬಂದಿದೆ, ಮತ್ತು ಆವಾಗ ಇಬ್ಬರು ಸ್ವಲ್ಪ ಮಾತಾಡ್ತಿದ್ದಾರೆ. ಆವಾಗ ಮದುವೆದಲ್ಲಿ ಸ್ವಲ್ಪ ಮಾತಾಡ್ತಿದ್ರೆ, ಹಾಗೆ ಮಾತಾಡ್ತಿದ್ದಾರೆ. ಕೆಲವು ನಿಮಿಷ ನಂತರ ಮತ್ತೆ ಅವರ ಬೇರೆ ರಿಲೇಟಿವ್ ಅಲ್ಲೇ ಬಂದು ಮತ್ತೆ ಯಾಕೆ ನೀವು ಈ ಥರ ಮಾಡಿದ್ರಿ ಅಂತ ಸ್ವಲ್ಪ ಗಲಾಟೆ ಆಗಿದೆ. ಗಲಾಟೆ ಮಾಡುವಾಗ ಮತ್ತೆ ಒಬ್ಬ ಆರೋಪಿ ಅವನು ಪಿಸ್ತಲ್ ತಗೊಂಡು ಫೈರ್ ಮಾಡಿದ್ದಾನೆ. ರೌಂಡ್ಸ್ ಅಂದರೆ ಈಗ ಅದು ನಮ್ಮ ಟೀಮ್ ಈಗ ಸ್ಪಾಟ್ ಹೋಗ್ತಾ ಇದ್ದಾರೆ. ಅದು ಸ್ವಲ್ಪ FSL ಅದು ಸ್ವಲ್ಪ ಚೆಕ್ ಮಾಡಬೇಕು ಎಷ್ಟು ಆಗಿದೆ. ಹೌದು ಹೌದು, ಅದು ತಂದಿದ್ದಾರೆ. ಮತ್ತು ಎಷ್ಟು ರೌಂಡ್ಸ್ ಆಗಿದೆ ಅದು ಸ್ವಲ್ಪ ಫಾರೆನ್ಸಿಕ್ ಅನಾಲಿಸಿಸ್ ಅದು ಮಾಡಬೇಕು. ಹುಡುಗಿ ವಿಚಾರ ಗಲಾಟೆ ಆಗಿದೆ. ಹೌದು ಹೌದು, ಅಂದರೆ ವಿಕ್ಟಿಮ್ ಯಾರು ಇದ್ರಲ್ಲ ಅವರು ಇನ್ನೊಬ್ರು ಹುಡುಗಿ ಜೊತೆಗೆ 4 ವರ್ಷದಿಂದ ಒಂದು ರಿಲೇಶನ್ಶಿಪ್ ಇದ್ದಾರೆ. ಇವತ್ತು ಮತ್ತೆ ಬೇರೆ ಹುಡುಗಿ ಮನೆಗೆ ಹೋಗಿದ್ದಾರೆ, ಇದು ನಾನ್ ವೆಜ್ ತಿನ್ನಲಿಕ್ಕೆ. ಸೊ ಇದು ನಾನ್ ವೆಜ್ ತಿಂದಿದ್ದಾಗ ಅವರು ಅವ್ರ ಫ್ರೆಂಡ್ಗೆ ಅವರು ಸ್ವಲ್ಪ ಈ ಥರ ಹೇಳಿದ್ರೆ, ನನಗೆ ಬಹಳ ಅಂದರೆ ಬೇಜಾರು ಆಗಿದ್ದೀನಿ ಅಂತ. ಅವರು ಕೇಳಿದ್ರೆ ಯಾಕೆ ಬೇಜಾರಾಗಿದೆ, ಎಲ್ಲ ನನ್ನ ಲವ್ ಲೈಫ್ ಈ ಥರ ಆಗಿದೆ ಅಂತ. ಸೊ ಆ ವಿಷಯದಿಂದ ಇದು ಪ್ರಾಬ್ಲಮ್ ಶುರು ಆಗಿದೆ. ಮನೆಯಲ್ಲಿ ಆಗಿದೆ, ಅವರ ಫ್ರೆಂಡ್ ಮನೆಯಲ್ಲಿ ಇದು ಎಲ್ಲ ಆಗಿದೆ. ಕಂಡೀಷನ್ ಹೇಗಿದೆ ಸರ್? ಕಂಡೀಷನ್ ಈಗ ನಾನು ಡಾಕ್ಟರ್ ಜೊತೆಗೆ ನಾನು ಮಾತಾಡಿದ್ದೀನಿ, ಯಾರ ಬಾಡಿನಲ್ಲಿ ಯಾವುದು ಬುಲೆಟ್ ಇಲ್ಲ. ಸೊ ಇದು ಲೆಫ್ಟ್ ಹೈ ಮೇಲೆ ಅದು ಹಿಟ್ ಆಗಿದೆ. ಸೊ ಅದಕ್ಕೆ ಕಂಡೀಷನ್ ಇದು ಪ್ರಣೀತ್ ಕುಮಾರ್ ಇಲ್ಲಿ ಹಾಸ್ಪಿಟಲಲ್ಲಿ ಬಂದು ಸರ್. ಈಗ ಟೀಮ್ ಏನಾದರೂ ಮಾಡಿದ್ರೆ? ಟೀಮ್ ಆಲ್ರೆಡಿ ಈಗ ನಾನು ಮಾಡಿದ್ದೀನಿ. ಆಲ್ರೆಡಿ ಇಬ್ಬರು DCP ನಾನು ಕಳಿಸಿದ್ದೀನಿ, ಆರೋಪಿಗಳು ಅರೆಸ್ಟ್ ಮಾಡೋಕ್ಕೆ. ಮತ್ತು ಈಗ ನಾವು ವಿಟ್ನೆಸ್ಸಿಂದ ನಾವು ಈಗ ಕೇಸ್ ತಗೊಳ್ತೀವಿ. ಲೈಸೆನ್ಸ್ ಗಲ್ಲ ಸರ್ ಅದು ಈಗ ಸದ್ಯ ಇಲ್ಲ, ಅದು ಆರೋಪಿ ಹಿಡ್ಕೊಂಡು ನಮಗೆ ಗೊತ್ತಾಗುತ್ತೆ ಅದು ಹೇಗಿದೆ ಅಂತ. ಮತ್ತು ನನ್ನ ಆಫೀಸಲ್ಲಿ ಕೂಡ ಈಗ ನಾನು ಚೆಕಿಂಗ್ ಮಾಡಿಸಿದ್ದೀನಿ. ಅದು ನಮ್ಮಿಂದ ಲೈಸೆನ್ಸ್ ಇಶ್ಯೂ ಆಗಿದೆ ಅಥವಾ ಬೇರೆ ಕಡೆಯಿಂದ ಲೈಸೆನ್ಸ್ ಇಶ್ಯೂ ಆಗಿದೆ, ಅದು ಚೆಕ್ ಮಾಡ್ತೀನಿ. ಬೆಳಗಾವಿಯಲ್ಲಿ ಇತ್ತೀಚೆಗೆ ಕ್ರೈಮ್ ರೇಟ್ ಹೆಚ್ಚಾಗ್ತಿದೆ, ಈ ಬಗ್ಗೆ ಪೊಲೀಸ್ ಇಲಾಖೆ ಏನು ಮಾಡ್ತಿದೆ ಅನ್ನೋಂಥ ಪ್ರಶ್ನೆನ ಸಾರ್ವಜನಿಕರು ನೋಡಿ. ಅದು ವಿಷಯ ಬಗ್ಗೆ ನಿಮಗೆ ಗೊತ್ತಿದೆ. ಈಗ ನಾವು ಎಲ್ಲ ನೈಟ್ ರೌಂಡ್ಸ್ ಮಾಡುವಾಗ ಕೂಡ ಇದು KIPI ಆ್ಯಕ್ಟ್ ಕೇಸಸ್ ಸಾಕಷ್ಟು ನಾವು ಬುಕ್ ಮಾಡಿದ್ದೀವಿ. ಈಗ ಬಹುಶಃ ರಾತ್ರಿ ಯಾರ್ಯಾರು ಸುಮ್ಮನೆ ಕೆಲಸ ಇಲ್ಲದೆ ಯಾವುದೋ ಕತ್ತಲೆ ಜಾಗದಲ್ಲಿ ನಿಂತಿದ್ದಾರೆ, ಕೂತ್ಕೊಂಡಿದ್ದಾರೆ, ಇದು ಎಲ್ಲ ನಾವು ಸ್ಟೇಷನ್ಗೆ ನಾವು ಕರ್ಕೊಂಡು ಕೇಸ್ ಬುಕ್ ಮಾಡಿದ್ವಿ. ಆ್ಯಕ್ಚುಲಿ ನಮ್ಮ ಫಿಗರ್ಸ್ ಪ್ರಕಾರ ಆ ಥರ ಏನೂ ಇಲ್ಲ. ಹೋದ ವರ್ಷ ಎಷ್ಟು ಕೇಸಸ್ ಆಗಿದೆ ಅದಕ್ಕಿಂತ ಆ್ಯಕ್ಚುಲಿ ಈಗ ಕಮ್ಮಿ ಆಗಿದೆ. ಓಕೆ.